ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನನ್ನನ್ನು ಒಬ್ಬ ಲಾಯರ್ ಆಗಿ ನೋಡಬೇಕು ಅನ್ನೋದು ನಿನ್ನ 25 ವರ್ಷದ ಕನಸಾಗಿತ್ತು. ಆ ಕನಸನ್ನು ಬಿಟ್ಕೊಡೋದಕ್ಕೆ ನನಗೆ ತುಂಬಾ ದುಃಖ ಆಗ್ತಿದೆ ಅಪ್ಪ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಿದ್ದು ನೀನು. ನಮ್ಮ ಕೋರ್ಟು ಎರಡೂ ಒಂದೇ ಸಲ ಬಿಟ್ಟು ಹೋದಾಗಾಯ್ತಲ್ಲಪ್ಪ. ದುಃಖ ಆಗ್ತಿದೆ. ಆದರೆ ನೀನಿಲ್ಲದೆ ಬದುಕೋದನ್ನು ಅಭ್ಯಾಸ ಮಾಡ್ಕೋಬೇಕಲ್ವಾ. ಆದರೂ ನೀನು ಹೇಳಿರೋ ನಿನ್ನ ಕೊನೆ ಆಸೆ ಹಾಗೆ ನಾನು JP ಪಾಟೀಲ್ ಮನೆಗೆ ಹೋಗ್ತಿದ್ದೀನಿ. ಒಬ್ಬ ಲಾಯರ್ ಆಗಿ ಅಲ್ಲಪ್ಪ, ಆ ಮನೆ ಸೊಸೆಯಾಗಿ. ನಾನು ಲಾಯರ್ ಕೆಲಸನ ಬಿಟ್ಟಿರ್ಬೋದು, ಆದರೆ ನಿನ್ನ ಗೌರವನ ನಾನು ಯಾವತ್ತೂ ಬಿಟ್ಕೊಡಲ್ಲಪ್ಪ ಅಂತ ಕರಿಕೋಟನ್ನು ವಾರ್ಡ್ರೋಬಲ್ಲಿ ಇಡುವಾಗ ಅಪ್ಪನ ನೆನಪಾಗುತ್ತೆ. ಡೋರ್ ಕ್ಲೋಸ್ ಮಾಡುವಾಗ ಅದರ ಮೇಲಿರೋ ಅಪ್ಪನ ಡೈರಿ ಅವಳ ಬ್ಯಾಗ್ ಒಳಗೆ ಬೀಳುತ್ತೆ. ಬ್ಯಾಗನ್ನು ತಗೋಬೇಕು ಅನ್ನುವಾಗ ಬೃಂದ ತಗೊಂಡು ಹೋಗಿರೋ ಶಕ್ತಿ ಪ್ರಸಾದ್ ಫೈಲ್ ಒಳಗಿನ ಬಿದ್ದಿರೋ ಚೀಟಿ ಭಾರ್ಗವಿ ಕಣ್ಣಿಗೆ ಬೀಳುತ್ತೆ. ಅದನ್ನು ತಗೊಂಡು ನೋಡ್ತಾಳೆ. ಆಗ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾಳೆ. ರವಿ ಕೇಸ್ ಗೆದ್ದ ದಿನ ಬರುವಾಗ ದಾರಿನಲ್ಲಿ ಏನೋ ವಿಷಯ ಇರಲೇಬೇಕು JPಗೂ ನಿನಗೂ. ಅದೇನು ಅಂತ ಹೇಳು ಅಂತಾಳೆ ಭಾರ್ಗವಿ. ಅದೊಂದು ಹಳೆ ಕತೆ. ನೀನು ನೋಡ್ತಾ ಇರೋ JPನೇ ಬೇರೆ, ನಾನು ನೋಡ್ತಿರೋ JPನೇ ಬೇರೆ ಅಂತಾರೆ ರವಿ. ಅಂದರೆ ಅಂತಾಳೆ ಭಾರ್ಗವಿ, ಅವನು ಮುಂಚೆ ಹೀಗಿರಲಿಲ್ಲ, ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದ. ಆದರೆ ಗಾಯತ್ರಿ ದೇವಿ ಅಂತಾರೆ ರವಿ. ಗಾಯತ್ರಿ ದೇವಿ ಯಾರು? ನಾನು JP ಮಾವನ ಬಗ್ಗೆ ಹೇಳಿ ಅಂದರೆ ನೀವು ಯಾವುದೋ ಹೆಂಗಸಿನ ಬಗ್ಗೆ ಹೇಳ್ತಿದ್ದೀರಲ್ಲಪ್ಪ ಅಂತಾಳೆ ಭಾರ್ಗವಿ. ಗಾಯತ್ರಿ ದೇವಿ JP ಮೊದಲನೇ ಹೆಂಡತಿ ಅಂತಾರೆ ರವಿ. ಮಾವನ ಮೊದಲನೇ ಹೆಂಡ್ತಿನಾ ಅಂತಾಳೆ ಭಾರ್ಗವಿ. ಹೌದು. ನನ್ನ ಬಾರ್ ಕೌನ್ಸಿಲ್ ಲೈಸೆನ್ಸ್ ರದ್ದಾಗೋಕ್ಕೂ ಮೊದಲು ನನ್ನ ಕೊನೆಯ ಕೇಸು ಸುತ್ತ ಇದ್ದಿದ್ದು JP, ಶಕ್ತಿ, ಗಾಯತ್ರಿ. ಆದರೆ ಅಂತಾರೆ ರವಿ. ಆದ್ರೇನು ಅಂತ ಹೇಳಿ ಅಪ್ಪ ಅಂತಾಳೆ ಭಾರ್ಗವಿ. ಏನಿಲ್ಲ ಮಗಳೇ, ಏನಿಲ್ಲ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ ಅಂತಾರೆ ರವಿ. ಇಲ್ಲ, ಇವತ್ತು ನನಗೆ ಪೂರ್ತಿ ವಿಷಯ ಗೊತ್ತಾಗಲೇಬೇಕು ಅಂತಾಳೆ ಭಾರ್ಗವಿ. ಚಿಕ್ಕ ಮಕ್ಕಳ ಥರ ಹಠ ಮಾಡ್ತಿದ್ಯಾ ನೀನು ಅಂತಾರೆ ರವಿ. ವಿಷಯ ಹೇಳ್ದೆ ಹಠ ಮಾಡ್ತಿರೋದು ನೀನಪ್ಪ. ನೋಡಿಯಪ್ಪ, ಇದೇ ವಿಷಯನ ಅರ್ಜುನ್ ಹತ್ರ ಹೇಳಿ ಅಂತ ನಾನು ಕೇಳ್ತಿಲ್ಲ ಅಂತಾಳೆ ಭಾರ್ಗವಿ. ಈ ವಿಷಯ ಯಾವುದೇ ಕಾರಣಕ್ಕೂ ಅರ್ಜುನ್ಗೆ ಗೊತ್ತಾಗಬಾರ್ದು. ಗೊತ್ತಾದರೆ ನನ್ನ ಮೇಲಾಣೆ. ಗಾಯತ್ರಿ ದೇವಿ ಈ ಹೆಸರನ್ನೇನಾದರೂ JP ಮುಂದೆ ಎತ್ತಿದ್ರೆ ನಮ್ಮನ್ನು ಹೂತಾಕ್ಬಿಡ್ತಾನೆ ಅಂತಾರೆ ರವಿ. ನಂತರ ಫ್ಲ್ಯಾಶ್ ಬ್ಯಾಕ್ನಿಂದ ಭಾರ್ಗವಿ ಹೊರಗೆ ಬಂದು ಚೀಟಿನ ನೋಡ್ತಾ, ಹಾಗಾದರೆ ಈ ಗಾಯತ್ರಿ ದೇವಿನ ಹುಡುಕಿದ್ರೆ ಅಪ್ಪನ ಆಕ್ಸಿಡೆಂಟ್ ಬಗ್ಗೆ ಏನಾದರೂ ಕ್ಲೂ ಸಿಗ್ಬೋದಾ ಅಂತ ಯೋಚನೆ ಮಾಡ್ತಾಳೆ. ಈಚೆ ಶಕುಂತಲಾ ಫೋನ್ ನೋಡ್ತಿರ್ತಾರೆ. ಅದರಲ್ಲಿ ನ್ಯೂಸಲ್ಲಿ ಲಾಯರ್ ರವೀಂದ್ರ ಭಟ್ಕಳ ಅವರ ಮೇಲೆ ಮತ್ತೊಮ್ಮೆ ಲಂಚದ ಆರೋಪ ಕೇಳಿ ಬಂದಿದೆ. ಕೆಲವು ವರ್ಷಗಳ ಹಿಂದೆ ಲಂಚ ಪಡೆದ ಆರೋಪದಲ್ಲಿರುವ ಬಾರ್ ಕೌನ್ಸಿಲಿಂಗ್ ಇವರನ್ನು ವಜಾ ಮಾಡಿತ್ತು. ಮತ್ತೆ ಕೋರ್ಟ್ಗೆ ಎಂಟ್ರಿ ಕೊಟ್ಟಿದ್ದ ರವೀಂದ್ರ ಭಟ್ಕಳ್ ಮತ್ತೊಮ್ಮೆ ಲಂಚ ಪಡೆದು ಆರೋಪದಲ್ಲಿ ತಮ್ಮ ಮುಖಕ್ಕೆ ತಾವೇ ಮಸಿ ಬಳ್ಕೊಂಡ್ರು ಅಂತ ಹೇಳ್ತಾರೆ. ಅಯ್ಯೋ ದೇವ್ರೆ, ರವೀಂದ್ರನ ಮೇಲೆ ಇಂಥ ಕೆಟ್ಟ ಆಪಾದನೆನ? ಅವನಂಥ ಮನುಷ್ಯ ಅಲ್ವಲ್ಲ. ಪಾಪ ಭಾರ್ಗವಿ ಅಪ್ಪನ್ನ ಕಳ್ಕೊಂಡಿರೋ ನೋವು ಇನ್ನೂ ಮಾಸಿಲ್ಲ. ಅಷ್ಟರಲ್ಲೇ ಇಂಥ ಅವಮಾನ, ಆಘಾತ ಆಗ್ತಿದೆ. ಯಾಕೆ ಆ ಹುಡುಗಿನ ಇಷ್ಟು ಪರೀಕ್ಷೆ ಮಾಡ್ತಿದ್ಯಾ ದೇವ್ರೆ ಅಂತಾರೆ ಶಕುಂತಲಾ. ದೇವರು ಪರೀಕ್ಷೆ ಮಾಡ್ತಿಲ್ಲ ಅತ್ತೆ, ಅವಳು ನಿಜ ರೂಪನ ಬಯಲು ಮಾಡ್ತಿದ್ದಾನೆ. ಅಪ್ಪ ಮಗಳು ಇಬ್ಬರಿಗೂ ದುಡ್ಡಿನ ಆಸೆ ಇತ್ತು. ಆದರೆ ಈಗ ಎಲ್ಲ ತಪ್ಪನ್ನು ಅವರ ಅಪ್ಪನ ಮೇಲೆ ಹೊರಿಸಿ ತಾನು ಬಚಾವಾಗ್ತಿದ್ದಾಳೆ. ಇಂಥ ನೀಚ ಬುದ್ಧಿ ಇರೋಳನ್ನ ನಾನೆಲ್ಲೂ ನೋಡಿಲ್ಲಪ್ಪ ಅಂತಾಳೆ ಸಾಕ್ಷಿ. ಸುಮ್ಮನಿರು ಸಾಕ್ಷಿ, ನೀಚ ಬುದ್ಧಿ ಇರೋದು ನಿನಗೆ, ಭಾರ್ಗವಿಗಲ್ಲ. ಇಂಥ ಕೆಟ್ಟ ಆಲೋಚನೆ ನಿನಗೆ ಮಾತ್ರ ಯಾವಾಗಲೂ ಬರುತ್ತೆ ಹೇಗೆ ಅಂತಾರೆ ಶಕುಂತಲಾ. ನಾನೇನೇ ಹೇಳಿದರೂ ನಿಮ್ಮ ಕಣ್ಣಿಗೆ ನಾನು ಕೆಟ್ಟವಳಾಗೆ ಕಾಣ್ತೀನಿ. ಆದರೆ ಲಂಚ ತಗೊಂಡು ಮೋಸ ಮಾಡಿ ಬ್ಯಾನ್ ಆಗಿದ್ದ ಆ ರವೀಂದ್ರ, ಅವನ ಮಗಳು ಭಾರ್ಗವಿ ನಿಮ್ಮ ಕಣ್ಣಿಗೆ ದೇವ್ರ ಥರನೇ ಕಾಣ್ತಾರೆ ಅಲ್ವಾ ಅಂತಾಳೆ ಸಾಕ್ಷಿ. ಮಾತು ಅತಿಯಾಗ್ತಿದೆ ಸಾಕ್ಷಿ. ಏನೋ ನಿನ್ನ ಹತ್ರನೇ ಲಂಚ ತಗೊಂಡವ್ರ ಥರ ಮಾತಾಡ್ತಿದ್ಯಲ್ಲ. ಆಪಾದನೆ ಮಾಡೋರು 1000 ಹೇಳ್ತಾರೆ, ಅದರಲ್ಲಿ ನಿಜ ಯಾವುದು ಸುಳ್ಳು ಯಾವುದು ಅಂತ ತಿಳ್ಕೊಂಡು ಮಾತಾಡಬೇಕು. ಹಾಗೆ ನೋಡಿದರೆ JP ಬಗ್ಗೆನೂ ನ್ಯೂಸಲ್ಲಿ 1000 ಮಾತಾಡಿದ್ದಾರೆ. ಆಗಲೂ ಅದನ್ನೆಲ್ಲ ನೀವು ನಂಬಿದ್ರಾ? ನೋಡು ಸಾಕ್ಷಿ, ಸತ್ತವರು ದೇವ್ರ ಸಮಾನ ಅಂತಾರೆ, ಅವರ ಆತ್ಮಕ್ಕೆ ಶಾಂತಿ ಕೊರು ಅದಂತಾರೆ ಶಕುಂತಲಾ. ಸತ್ತವರು ದೇವ್ರೇ ಅಜ್ಜಿ, ಆದರೆ ಆ ದೇವರನ್ನ ರಾಕ್ಷಸನ ಥರ ಬಿಂಬಿಸೋ ಶಕ್ತಿ ಆ ನಿಮ್ಮ ಭಾರ್ಗವಿಗೆ ಇದೆಯಲ್ಲ. ಪಾಪ ಅಪ್ಪ ಕೋರ್ಟ್ಗೆ ಹೋಗದೇ ಇದ್ದರೂ ತಕ್ಕ ಮಟ್ಟಿಗೆ ಜೀವನ ನಡೆಸ್ಕೊಂಡು ಅವ್ರ ಪಾಡಿಗೆ ಅವರಿದ್ದರು. ಆದರೆ ಈ ಭಾರ್ಗವಿ ಅವರನ್ನು ಕೋರ್ಟು ಕೇಸು ಅಂತ ಅಲಸಿ ಸಾಯಿಸಿ ಈಗ ಅವ್ರ ಮಾನನ 3 ಕಾಸಿಗೆ ಹರಾಜು ಹಾಕ್ತಿದ್ದಾಳೆ ಅಂತಾಳೆ ಬೃಂದ. ಭಾರ್ಗವಿ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡ ಬೃಂದ ಅಂತಾರೆ ಶಕುಂತಲಾ. ಮಾತಾಡ್ತೀನಿ ಅಜ್ಜಿ, ಹೋಗಿರೋದು ನಮ್ಮಪ್ಪ. ಆ ದುಃಖನ ಹೊರ ಹಾಕೋಕ್ಕೆ ನನಗೆ ಸ್ವಾತಂತ್ರ್ಯ ಇಲ್ವಾ? ಇನ್ಮೇಲೆ ಆ ಭಾರ್ಗವಿನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸೋದನ್ನು ನಿಲ್ಲಿಸಿ. ಇಲ್ಲ ಅಂತಂದರೆ ನಮ್ಮ ಅಪ್ಪಂಗಾದ ಗತಿನೂ ನಿಮಗೂ ಬರುತ್ತೆ ಅಂತಾಳೆ ಬೃಂದ. ನನಗೂ ಅದೇ ಭಯ ಆಗ್ತಿದೆ ಬೃಂದ. ಒಂದು ವೇಳೆ ಅರ್ಜುನ್ಗೇನಾದರೂ ಹೆಚ್ಚು ಕಮ್ಮಿ ಆದರೆ ಅಕ್ಕ ಅಂತೂ 3 ಹೊತ್ತು ಅವನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಬೃಂದ, ಹೇಗಾದರೂ ಮಾಡಿ ಅರ್ಜುನ್ನ ವಾಪಸ್ ಕರ್ಕೊಂಡು ಬಂದುಬಿಡು. ಆ ಭಾರ್ಗವಿನ
ಆ ಕೊಂಪೆನಲ್ಲೇ ಬಿದ್ದಿರಲಿ ಅಂತಾಳೆ ಸಾಕ್ಷಿ. ಇದೇನು ಸಾಕ್ಷಿ, ಇಷ್ಟು ದಿನ ಬೃಂದನ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಇದ್ದಿದ್ದು ನೀನು ಈಗ ಬೃಂದಂಗೆ ಸಲಾಮ್ ಹೊಡಿತಿದ್ಯಲ್ಲ. ಇಬ್ಬರು ಸರಿಯಾಗಿ ಕೇಳಿಸ್ಕೊಳ್ಳಿ, ಭಾರ್ಗವಿ ಇಲ್ಲದೆ ಅರ್ಜುನ್ ಈ ಮನೆ ಒಳಗೆ ಬರೋದಿಲ್ಲ. ಯಾರ ಕೈಗೂ ಅಧಿಕಾರ ಸಿಕ್ಕಿ ಈ ಮನೆ ತನ್ನ ಗತ್ತನ್ನೇ ಕಳ್ಕೊಂಡ್ಬಿಟ್ಟಿದೆ. ನೀನೇ ಸರ್ವಾಧಿಕಾರಿ ಅಂತ ತುಂಬ ಮೆರೀತಿದ್ಯಲ್ಲ ಬೃಂದ. ಮನೆ ಸರಿ ಮಾಡಬೇಕಾದ್ರೂ ಭಾರ್ಗವಿ ಈ ಮನೆಗೆ ವಾಪಸ್ ಬರ್ತಾಳೆ, ಆ ನಂಬಿಕೆ ನನಗಿದೆ ಅಂತಾರೆ ಶಕುಂತಲಾ. ತುಂಬ ಕನಸು ಕಾಣಬೇಡಿ ಅಜ್ಜಿ, ಅವಳು ಈ ಮನೆಗೆ ಬಂದರೂ ಮಾವ ಅವಳನ್ನು ಈ ಮನೆಗೆ ಸೇರಿಸೋದಿಲ್ಲ. ಕೋರ್ಟಲ್ಲಾಗಲಿ ಈ ಮನೇಲಾಗಲಿ ಸಮಾಜದಲ್ಲಾಗಲಿ ಅವಳಿಗೆ ಸ್ಥಾನ ಇಲ್ಲ ಅಂತಾಳೆ ಬೃಂದ ನಿನ್ನ ಕೆಟ್ಟತನ ಗೆಲ್ಲುತ್ತೆ, ಭಾರ್ಗವಿ ಒಳ್ಳೆತನ ಗೆಲ್ಲುತ್ತೆ, ನೋಡೇ ಬಿಡೋಣ ಅಂತ ಶಕುಂತಲಾ ಹೋಗ್ತಾರೆ. ಈಚೆ ನಿರ್ಮಲಾ ಸಾಕ್ಷಿ ಹತ್ರ ನಾಳೆ ಬೆಳಿಗ್ಗೆ ನೈಲ್ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ, ರೆಡಿ ಇರು ಆಯಿತಾ ಅಂತಾರೆ. ಹ್ಞೂ ಅಕ್ಕ ಅಂತಾರೆ ಸಾಕ್ಷಿ. ಆಗ ಕಾಲಿಂಗ್ ಬೆಲ್ ಸೌಂಡ್ ಆಗುತ್ತೆ. ಅಕ್ಕ ಇಷ್ಟೊತ್ತಲ್ಲಿ ಯಾರು ಬಂದಿರ್ಬೋದು ಅಂತಾಳೆ ಸಾಕ್ಷಿ. ನೋಡ್ತೀನಿರು ಅಂತ ಡೋರ್ ಓಪನ್ ಮಾಡ್ತಾರೆ ನಿರ್ಮಲಾ. ಅಲ್ಲಿ ಅರ್ಜುನ್ ನಿಂತಿರೋದನ್ನು ನೋಡಿ ಖುಷಿಯಿಂದ, ಬಂದ್ಯಾ, ನಿಜವಾಗ್ಲೂ ಬಂದ್ಯಾ ಅರ್ಜುನ್, ನನಗೆ ಗೊತ್ತಿತ್ತು ನೀನು ಖಂಡಿತ ವಾಪಸ್ ಬರ್ತೀಯ ಅಂತ. ಈ ಅಮ್ಮನ ಬಿಟ್ಟು ನೀನು ಜಾಸ್ತಿ ದಿನ ಇರೋಕ್ಕಾಗಲ್ಲ ಅಂತ ನನಗೆ ಗೊತ್ತಿತ್ತು, ಬಂದ್ಯಲ್ಲ ಕಂದ ಬಾ ಅಂತ ಅವನ ಕೈನ ಹಿಡ್ಕೊಂಡು ಎಳಿತಾರೆ. ಆಗ ಅರ್ಜುನ್ ಇನ್ನೊಂದು ಕೈಯಿಂದ ಭಾರ್ಗವಿನ ಹಿಡ್ಕೋತಾನೆ. ಆಗ ನಿರ್ಮಲಾ ಅರ್ಜುನ್ ಕೈನ ಬಿಟ್ಟು ಶಾಕ್ನಿಂದ ಭಾರ್ಗವಿನ ನೋಡಿ, ಸಾಕ್ಷಿ ನೋಡಿದ್ಯಾ, ಇವಳನ್ನು ಕರ್ಕೊಂಡು ಬಂದುಬಿಟ್ಟಿದ್ದಾನೆ ಅಂತ ಓಡಿ ಬರ್ತಾರೆ. ಆಗ ಅರ್ಜುನ್ ಭಾರ್ಗವಿ ಬ್ಯಾಗ್ ತಗೊಂಡು ಮನೆ ಒಳಗೆ ಬರ್ತಾರೆ. ಬುದ್ಧಿ ಇದೆಯಾ ಅರ್ಜುನ್, ಇವಳನ್ನ ಯಾಕೆ ಕರ್ಕೊಂಡು ಬಂದಿದ್ಯಾ ಅಂತಾಳೆ ಸಾಕ್ಷಿ. ಅರ್ಜುನ್ ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಸುಮ್ಮನೆ ಜಗಳ ಬೇಡ, ಇವಳು ನಮ್ಮ ಮನೆಗೆ ಹೊಂದಲ್ಲ, ಇವಳನ್ನು ವಾಪಸ್ ಕಳಿಸು ಅಂತಾರೆ ನಿರ್ಮಲಾ. ಸರಿ ಹೊಂದಲ್ಲ ಅಂತಂದರೆ ಏನು ಅರ್ಥ ಮಾಮ್, ಅವರು ನನ್ನ ಹೆಂಡತಿ, ಈ ಮನೆ ಸೊಸೆ ಅಂತಾನೆ ಅರ್ಜುನ್. ನಾವು ಇವಳನ್ನು ಈ ಮನೆ ಸೊಸೆ ಅಂತ ಯಾವತ್ತೂ ಒಪ್ಕೊಂಡಿಲ್ಲ, ಒಪ್ಕೊಳ್ಳೋದು ಇಲ್ಲ ಅಂತಾರೆ ನಿರ್ಮಲಾ. ದಯವಿಟ್ಟು ಹಾಗೆ ಮಾತಾಡಬೇಡಿ ಮಾಮ್, ಭಾರ್ಗವಿಯವರು ಅವರ ಅಪ್ಪನ ಕಳ್ಕೊಂಡಿರೋ ದುಃಖದಲ್ಲಿದ್ದಾರೆ ಅಂತಾನೆ ಅರ್ಜುನ್. ಅವಳಿಗೆ ದುಃಖನ, ಇಂಥ ಮಗಳನ್ನು ಪಡೆದಿರೋದಕ್ಕೆ ಅವರೇ ದುಃಖ ಪಡಬೇಕು, ಇನ್ನೇನು ಉಳಿದಿದೆ ದುಃಖ ಪಟ್ಕೊಳ್ಳೋಕೆ. ಅವರ ಅಪ್ಪನೂ ಉಳಿದೇ ಹೋಗ್ಬಿಟ್ರಲ್ಲ, ಏನಮ್ಮ ಮಹಾತಾಯಿ, ನಿಮ್ಮ ಮನೆಯವ್ರ ನೆಮ್ಮದಿನ ಹಾಳು ಮಾಡಿ ಈ ಮನೆ ನೆಮ್ಮದಿನ ಹಾಳು ಮಾಡೋಕೆ ಬಂದಿದ್ಯಾ ಅಂತಾರೆ ನಿರ್ಮಲಾ. ಅತ್ತೆ, ವಿಷಯ ಗೊತ್ತಿಲ್ಲದೆ ಮಾತಾಡಬೇಡಿ, ನಾನು ಈ ಮನೆ ಸೊಸೆ, ಈ ಮನೇಲಿರೋದಕ್ಕೆ ನನಗೂ ಹಕ್ಕಿದೆ, ಅಧಿಕಾರನೂ ಇದೆ ಅಂತಾಳೆ ಭಾರ್ಗವಿ. ಆಗ ಜೆ ಪಿ ಬೃಂದ ಬರ್ತಾರೆ. ನಿನಗೆ ಆ ಹಕ್ಕು ಕೊಟ್ಟಿರೋರು ಯಾರು ಅಂತಾರೆ ಜೆ ಪಿ. ಈ ತಾಳಿ ನನ್ನ ಕತ್ತಲ್ಲಿರೋರಿಗೂ ಆ ಅಧಿಕಾರ ಹಕ್ಕು ಯಾರು ಕೊಡೋ ಅವಶ್ಯಕತೆ ಇಲ್ಲ ಮಾವ ಅಂತಾಳೆ ಭಾರ್ಗವಿ. ಇಷ್ಟು ಮಾತಾಡೋಳು ಮತ್ತ್ಯಾಕೆ ಮನೆ ಬಿಟ್ಟು ಹೋದೆ ಅಂತಾಳೆ ಬೃಂದ. ನಾವು ಮನೆ ಬಿಟ್ಟು ಹೋಗಿರಲಿಲ್ಲ, ಮಾವನ ಕೋಪ ಸ್ವಲ್ಪ ಕಡಿಮೆ ಆಗಲಿ ಅಂತ ನಾವು ನನ್ನ ತವ್ರ ಮನೆಗೆ ಹೋಗಿದ್ವಿ ಅಂತಾಳೆ ಭಾರ್ಗವಿ. ಈಗ ನನ್ನ ಕೋಪ ಕಡಿಮೆ ಆಗಿದೆ ಅಂತ ಯಾರು ಹೇಳಿದ್ದು ನಿನಗೆ ಅಂತಾರೆ ಜೆ ಪಿ. ಕೋಪ ಕಮ್ಮಿಯಾಗಿ ನಾವು ಹತ್ರ ಆಗೋದಕ್ಕಿಂತ ಅಪಾರ್ಥಗಳೇ ಜಾಸ್ತಿ ಆಗ್ತಿದೆಯಲ್ವಾ ಅಂತಾಳೆ ಭಾರ್ಗವಿ. ಸುಮ್ಮನೆ ಕಾರಣಗಳನ್ನು ಕೊಡಬೇಡ, ಯಾವ ಧೈರ್ಯದ ಮೇಲೆ ಮತ್ತೆ ಇಲ್ಲಿ ಬಂದು ನಿಂತಿದ್ಯಾ ಅಂತಾರೆ ಜೆ ಪಿ. ಮತ್ತದೇ ಪ್ರಶ್ನೆ ಕೇಳ್ತಿದ್ದೀರಲ್ಲ ಮಾವ, ಗಂಡನ ಮನೆಗೆ ಬರೋಕ್ಕೆ ಧೈರ್ಯ ಬೇಕಾ, ಇವ್ರ ಮೇಲಿರೋ ಪ್ರೀತಿ ಈ ತಾಳಿ ಸಂಬಂಧ ಸಾಲದ, ಅದರ ಹೊರತಾಗಿ ಇನ್ನೂ ಒಂದು ಕಾರಣ ಇದೆ. ನಾನು ಮತ್ತು ನನ್ನ ಗಂಡನ ಮನೆಗೆ ಸೇರಬೇಕು, ನಾವಿಬ್ಬರು ನಿಮ್ಗಳ ಜೊತೆ ಖುಷಿಯಾಗಿರಬೇಕು ಅನ್ನೋದು ನಮ್ಮ ಅಪ್ಪನ ಕೊನೆ ಆಸೆ ಆಗಿತ್ತು. ಆದರೆ ನಿಮ್ಮೆಲ್ಲರ ಮುಂದೆ ಬಂದು ಕೈ ಮುಗಿದು ಕೇಳ್ಕೊಂಡ್ರು, ಆದರೆ ನೀವು ಅವ್ರು ಬದುಕಿದ್ದಾಗ ಬರಲಿಲ್ಲ, ಅದಕ್ಕೆ ನಾವೇ ವಾಪಸ್ ಬಂದಿದ್ದೀವಿ ಅಂತಾಳೆ ಭಾರ್ಗವಿ. ಈಚೆ ಪೂರ್ಣಿಮಾ ಬೇಜಾರಲ್ಲಿ ಕೂತಿರ್ತಾರೆ. ಆಗ ಕಲ್ಪನಾ ಅತ್ತಿಗೆ, ನಿನ್ನ ಸಂಕಟ ನನಗೆ ಅರ್ಥ ಆಗುತ್ತೆ, ಕೂಸನಂತೂ ಬಲವಂತವಾಗಿ ಮನೆಯಿಂದ ಕಳಿಸ್ಬಿಟ್ಟೆ, ಈಗ ಅವಳನ್ನು ಮನೆಯೊಳಗೆ ಕರ್ಕೊಂಡಿರ್ತಾರೋ ಇಲ್ವೋ ಅನ್ನೋದೇ ತಾನೇ ನಿನ್ನ ಯೋಚನೆ ಅಂತ ಅಳ್ತಾರೆ. ನಮ್ಮ ಭಾರ್ಗವಿ ಲಾಯರ್ ಆಗಿ ತಿರುಗಾಡ್ತಿದ್ರೆ ಅವಳಿಗೆ ಆ ಮನೇಲಿ ಸ್ಥಾನ ಇಲ್ಲ ಕಲ್ಪನಾ, ಅವಳು ಲಾಯರ್ ಆಗೋದಿಲ್ಲ. ಲಾಯರ್ ಗಿರಿ ಬಿಟ್ಬಿಟ್ಟಿದ್ದೀನಿ ಅಂದರೆ ಅರ್ಜುನ್ ಮುಖ ನೋಡಾದರೂ ಅವಳನ್ನು ಮನೆಯೊಳಗೆ ಸೇರಿಸ್ಕೋತಾರಲ್ವಾ, ಆ ಮನೆ ಈಗ ನಮ್ಮ ಭಾರ್ಗವಿಗೆ ಮನೆಯೇ. ಆ ಹೊಸ ಮನೆ ರೀತಿ ನೀತಿಗೆ ಅವಳು ಸುಲಭವಾಗಿ ಹೊಂದ್ಕೊಳ್ಳಿ ಅಂತಾರೆ ಪೂರ್ಣಿಮಾ. ಅದು ನಿಜಾನೇ ಅತ್ತಿಗೆ, ಆದರೆ ನನಗೆ ಆ ಜೆ ಪಿ ಮೇಲಿನ ಕೋಪ ಮಾತ್ರ ಇನ್ನೂ ಹೋಗಿಲ್ಲ. ಎಷ್ಟು ನಿಜಾಯಿತಿನಿಂದ ಬದುಕಿದ್ರು ಅವನ ಮುಂದೆ ಕೊನೆಗೂ ಸೋಲು ಹಾಗಾಯಿತು ಅಂತಾರೆ ಕಲ್ಪನಾ. ಯಾವತ್ತು ಅಹಂಕಾರದ ಎದುರುಗಡೆ ತಲೆ ತಗ್ಗಿಸ್ಬಿಟ್ರೆ ಸೋಲಲ್ಲ ಕಲ್ಪನಾ. ಜೀವನ ಪರ್ಯಂತ ನಿಷ್ಠಾವಂತರವಾಗಿ ಪ್ರಾಮಾಣಿಕವಾಗಿದ್ರಲ್ವ ನಿಮ್ಮಣ್ಣ, ಅವರನ್ನು ಮಾತಲ್ಲೇ ಕೊಲ್ತಿದ್ದಾರಲ್ಲ, ಕೆಟ್ಟದಾಗಿ ಮಾತಾಡ್ತಿದ್ದಾರಲ್ಲ, ಇದು ನಿಜವಾದ ಸೋಲು. ಅಪ್ಪನ ನಿಯತ್ತನ್ನು ಆದರ್ಶ ಅಂತ ತಗೊಂಡು ಚೆನ್ನಾಗಿ ಓದಿ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಜನರ ಸೇವೆ ಮಾಡ್ತಾ ಇರೋ ನನ್ನ ಮಗಳು ಇವತ್ತು ಗೊತ್ತು ಗುರಿ ಇಲ್ಲದೆ ನಿಲ್ತಾ ಇದ್ದಾಳಲ್ಲ, ಇದು ನಿಜವಾದ ಸೋಲು. ಈ ಮನೇಲಿ ಇರೋ ಬಿಕೋ ಅಂತಿದೆಯಲ್ಲ, ಇದು ನಿಜವಾದ ಸೋಲು. ಎಷ್ಟೋ ಸಲ ಜೀವನದಲ್ಲಿ ಚಿಕ್ಕ ಚಿಕ್ಕ ವಿಷಯನ ಮರೆತು ಬಿಡ್ತೀವಿ, ಬೇಡದೇ ಇರೋ ಯಾವುದೋ ವಿಷಯಗಳಿಗೆ ಗಮನ ಕೊಡ್ತೀವಿ, ಆದರೆ ಸಮಯ ಬಂದಾಗಲೇ ಗೊತ್ತಾಗೋದು ಈ ಚಿಕ್ಕ ಚಿಕ್ಕ ವಿಷಯಗಳು ಎಷ್ಟು ಮುಖ್ಯ ಅಂತ. ರವೀಂದ್ರ ಭಟ್ಕರ್ ಜಗತ್ತಿನ ಕಣ್ಣಿಗೆ ಹೇಗೆ ಕಾಣ್ತಾರೆ ನನಗೆ ಗೊತ್ತಿಲ್ಲ ಕಲ್ಪನಾ, ಆದರೆ ನನ್ನ ಪ್ರಪಂಚಕ್ಕೆ ಅವರೇ ಹೀರೋ ಅಂತಾರೆ ಪೂರ್ಣಿಮಾ.
ಈಚೆ ಅರ್ಜುನ್, ಡ್ಯಾಡ್ ನಾವು ಜಗಳ ಆಡೋಕ್ಕೆ ಬಂದಿಲ್ಲ. ನಮ್ಮ ಸುತ್ತ ಮುತ್ತ ಏನು ನಡೀತಿದೆ ಅಂತ ನಿಮಗೆ ಗೊತ್ತಿಲ್ವಾ? ಅವ್ರ ಅಪ್ಪನ ಕಳ್ಕೊಂಡು ಅವರು ದುಃಖದಲ್ಲಿದ್ದಾರೆ. ಫ್ಯಾಮಿಲಿಯವರಾಗಿ ಅವ್ರ ಜೊತೆ ನಿಲ್ಲೋದು ನಮ್ಮ ಕರ್ತವ್ಯ ಅಲ್ವಾ ಡ್ಯಾಡ್ ಅಂತಾನೆ. ಕರ್ತವ್ಯ ಅಂತೆ, ಕರ್ತವ್ಯ ನೋಡ್ತಿರು, ಬಂದ ದಾರಿಲೇ ವಾಪಸ್ ಹೋಗಬೇಕು, ಹಾಗೆ ಮಾಡ್ತೀನಿ ಅಂತ ಬೃಂದಾ ಯೋಚನೆ ಮಾಡ್ತಾಳೆ. ಅರ್ಜುನ್, ನೀನು ಹೇಳೋದು ನನಗೆ ಅರ್ಥ ಆಗುತ್ತೆ, ಆದರೆ ಒಂದೇ ಒಂದು ಸಲ ಈ ಮನೆಯವ್ರ ಬಗ್ಗೆ ಯೋಚನೆ ಮಾಡು. ಭಾರ್ಗವಿಗೆ ಮರ್ಯಾದೆ ಸಿಕ್ಕಿದ್ರೆ ಮಾತ್ರ ನೀನು ಈ ಮನೇಲಿರೋದು ಅಂತ ಹೇಳ್ತಿದ್ಯಾ, ಆದರೆ ಇವಳು ಆ ಮರ್ಯಾದೆನ ಗಳಿಸ್ಕೊಳ್ಳೋಕೆ ಯಾವತ್ತಾದರೂ ಪ್ರಯತ್ನ ಪಟ್ಟಿದ್ದಾಳಾ? ಮಾವ ಹೇಳೋ ಒಂದೇ ಒಂದು ಮಾತಿಗಾದರೂ ಮರ್ಯಾದೆ ಕೊಟ್ಟು ತಲೆಬಾಗಿದಾಳೇನೋ? ಇಲ್ಲ. ಸಂಸಾರ ಅಂದಮೇಲೆ ಎರಡೂ ಕಡೆಯಿಂದ ಹೊಂದಾಣಿಕೆ ಆಗಬೇಕು ಅಲ್ವೇನೋ? ಎಲ್ಲದಕ್ಕೂ ಇವರೇ ಹೊಂದ್ಕೊಂಡು ಹೋಗಬೇಕು ಅಂದರೆ ಹೇಗೂ ಆಗುತ್ತೆ? ಸರಿ ಆಯಿತು, ನಿನಗೋಸ್ಕರ ಭಾರ್ಗವಿಗೆ ಒಂದು ಅವಕಾಶ ಕೊಡೋಣ ಅಂತಾಳೆ ಬೃಂದಾ. ಏಯ್, ಏನು ಹೇಳ್ತಿದ್ಯಾ ಬೃಂದಾ ಅಂತಾರೆ ನಿರ್ಮಲಾ. ಇವಳಿಗೆ ಅವಕಾಶ ಕೊಡೋದು ಒಂದೇ, ಕೊಚ್ಚು ಹಾವನ್ನು ಮನೆಯೊಳಗೆ ತಂದಿಟ್ಕೊಳ್ಳೋದು ಎರಡು ಒಂದೇ ಅಂತಾರೆ ಸಾಕ್ಷಿ. ಚಿಕ್ಕತ್ತೆ, ಒಂದು ನಿಮಿಷ. ಭಾರ್ಗವಿಗೆ ಮರ್ಯಾದೆ ವಾಪಸ್ ಸಿಗಬೇಕು ಅಂತಂದರೆ ದೂರ ಆಗಿರೋ ಅಪ್ಪ ಮಗನ ಒಂದು ಮಾಡಬೇಕು. ಅರ್ಜುನ್, ನೀನು ಮಾವನ ಕಂಪ್ನಿಗೆ ಲಾಯರ್ ಆಗಿ ವಾಪಸ್ ಬರಬೇಕು. ಹಾಗೆ ಕೊನೆಯದಾಗಿ ಇವಳು ಈ ಮನೇಲಿ ಕೋರ್ಟು ಕೇಸು ಅಂತ ಉಸಿರೆತ್ತೋ ಹಾಗಿಲ್ಲ, ಲಾ ಪ್ರಾಕ್ಟೀಸ್ ಮಾಡೋ ಹಾಗಿಲ್ಲ ಅಂತಾಳೆ ಬೃಂದಾ. ಅಲ್ಲ ಅತ್ತಿಗೆ, ಇದೆಲ್ಲ ಹೇಗೆ ಸಾಧ್ಯ ಅಂತಾನೆ ಅರ್ಜುನ್. ಒಂದು ನಿಮಿಷ ಅರ್ಜುನ್, ನಾನು ಮತ್ತೆ ಲಾ ಪ್ರಾಕ್ಟೀಸ್ ಮಾಡಲ್ಲ ಅಂತ ಪ್ರಮಾಣ ಮಾಡಾಗಿದೆ. ಆ ಮಾತಿನಂತೆ ನಾನು ನಡ್ಕೋತೀನಿ ಅಂತಾಳೆ ಭಾರ್ಗವಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.